Hello my dear children, welcome to distance learning sessions through videos. In the previous video session, we have understood about the functions of roots and different types of roots. In this video, let us understand about functions of stem in a plant. The stem of a plant grows above the soil. In trees, the stem is large, broad and hard. A herb has a green and soft stem. A shrub has many hard and woody stems. ಸ್ಟೆಮ್ ಅಂದರೆ ಕನ್ನಡದಲ್ಲಿ ನಾವು ಕಾಂಡ ಅಂತ ಕರಿತೀವಿ ಮಕ್ಕಳೇ. ಒಂದು ಸಸ್ಯದ ಕಾಂಡ ಯಾವ ರೀತಿ ಸಸ್ಯಕ್ಕೆ ಸಹಕಾರಿಯಾಗಿರುತ್ತೆ ಅದರ ಬೆಳವಣಿಗೆಗೆ ಅನ್ನೋದನ್ನ ನಾವೀಗ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ದ ಸ್ಟೆಮ್ ಆಫ್ ಎ ಪ್ಲಾಂಟ್ ಗ್ರೋಸ್ ಅಬೌವ್ ದ ಸಾಯಿಲ್ ಅಂದರೆ ಇಲ್ಲಿ ನೋಡ್ಬೋದು ನೀವು, ದಿಸ್ ಪಾರ್ಟ್ ಆಫ್ ದ ಪ್ಲಾಂಟ್ ಈಸ್ ಕಾಲ್ಡ್ ಸ್ಟೆಮ್. Roots are grown underground and stem grows above the soil. ಮಣ್ಣಿನ ಮೇಲ್ಭಾಗದಲ್ಲಿ ಸ್ಟೆಮ್ ಬೆಳೆಯುತ್ತೆ. ಇನ್ ಟ್ರೀಸ್ ಅಂದರೆ ಮರಗಳಲ್ಲಿ ಸ್ಟೆಮ್ ಏನಾಗಿರುತ್ತೆ ಅಂದರೆ ಕಾಂಡವು ಲಾರ್ಜ್ ಅಂದರೆ ದೊಡ್ಡದು, ಬ್ರಾಡ್ ಅಂದರೆ ಅಗಲವಾಗಿರುತ್ತೆ, ಎತ್ತರ ಮತ್ತು ಅಗಲವಾಗಿರುತ್ತೆ, ಮತ್ತು ಅದರ ಜೊತೆಗೆ ಅದು ಹಾರ್ಡ್ ಕೂಡ ಆಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ, ಬಲವಾಗಿರುತ್ತೆ. ಮರಗಳಲ್ಲಿರುವಂತಹ ಕಾಂಡಗಳು ನಾವು ಗಮನಿಸಬಹುದು ಮಕ್ಕಳೇ. ಮಾವಿನ ಮರ, ಬೇವಿನ ಮರ, ತೆಂಗಿನ ಮರ, ಹಲಸಿನ ಮರ, ಈ ರೀತಿ ಬೇರೆ ಬೇರೆ ಮರಗಳನ್ನು ಗಮನಿಸಿ ಮಕ್ಕಳೇ. ಅದರ ಕಾಂಡಗಳು ತುಂಬ ಗಟ್ಟಿ ಇರುತ್ತೆ. ಬೇರೆ ಗಿಡಗಳು ನೀವು ನೋಡಿದಾಗೆ ಕೊತ್ತಂಬರಿ ಗಿಡಗಳು ಅಥವಾ ಬೇರೆ ಹೂವಿನ ಗಿಡಗಳು, ಚೆಂಡು ಹೂವಿನ ಗಿಡಗಳು ಅಥವಾ ಬಳ್ಳಿಗಳು, ಅವುಗಳ ಕಾಂಡಗಳಿಗೆ ಗಮನಿಸಿದಾಗ, ಹೋಲಿಕೆ ಮಾಡಿ ನೋಡಿದಾಗ ಮರಗಳ ಕಾಂಡಗಳು ತುಂಬ ದೊಡ್ಡದಾಗಿ ಬೆಳೆದಿರುತ್ತೆ, ದಪ್ಪವಾಗಿರುತ್ತೆ ಮತ್ತು ಅದು ತುಂಬ ಬಲವಾಗಿ ಗಟ್ಟಿಯಾಗಿ ಕೂಡ ಇರುತ್ತೆ. ಎ ಹರ್ಬ್ ಹ್ಯಾಸ್ ಎ ಗ್ರೀನ್ ಆ್ಯಂಡ್ ಸಾಫ್ಟ್ ಸ್ಟೆಮ್. Example as discussed in the previous session was coriander plant. ಕೊತ್ತಂಬರಿ ಗಿಡದ ಕಾಂಡ ಏನಾಗಿರುತ್ತೆ, ತುಂಬ ಸಾಫ್ಟ್ ಇರುತ್ತೆ, ತುಂಬ ಮೆದುವಾಗಿರುತ್ತೆ, ಅದು ಸುಲಭವಾಗಿ ಮುರಿಬಹುದು, ನಾವು ನಮ್ಮ ಬೆರಳುಗಳಲ್ಲಿ ಚೂಟ್ ಹಾಕ್ಬೋದು, ಅಷ್ಟು ಸಾಫ್ಟ್ ಇರುತ್ತೆ ಅದು. A shrub has many hard and woody stems. shrub ಅಂದರೆ ಗುಲಾಬಿ ಗಿಡ ಒಳ್ಳೆ ಎಕ್ಸಾಂಪಲ್ ಅದು. ಸೊ ಅದರಲ್ಲಿ ಏನಾಗಿರುತ್ತೆ ಅಂತಂದರೆ ಹಲವಾರು ಕಾಂಡಗಳಿರುತ್ತೆ, ಒಂದೇ ಕಾಂಡ ಇರೋದಿಲ್ಲ, ಹಲವಾರು ಕಾಂಡಗಳಿರುತ್ತೆ. ಅವೆಲ್ಲ ಉಡ್ಡಿ ಅಂದರೆ ಮರದ ಕಾಂಡ ಯಾವ ರೀತಿ ಗಟ್ಟಿ ಇರುತ್ತೋ ಆ ರೀತಿ ಅದು ಕೂಡ ಗಟ್ಟಿ ಇರುತ್ತೆ. ಅದು ಸುಲಭವಾಗಿ ನಾವು ಕೈಗಳಲ್ಲೇ ಮುರಿದಾಕ್ಲಿಕ್ಕೆ ಆಗಲ್ಲ. ಒಂದು ಹರ್ಬ್, ಕೊತ್ತಂಬರಿ ಸಸ್ಯದಂತಹ ಗಿಡಗಳಲ್ಲಿ ಏನು ಮಾಡ್ಬೋದು, ನಾವು ಕಾಂಡವನ್ನು ಸುಲಭವಾಗಿ ಮುರಿದಾಕ್ಬೋದು. ಮನೆಗಳಿಗೆಲ್ಲ ಅಡಿಗೆಗೆ ಕೊತ್ತಂಬರಿ ಸೊಪ್ಪು ಅಂತ ಅಂದ್ಬಿಟ್ರೆ ಅದರ ಬೇರನ್ನ ಸಸ್ಯದಿಂದ ಸಪ್ರೇಟ್ ಮಾಡೋಕೆ ಏನು ಮಾಡ್ತೀವಿ, ಹಾಗೆ ಉಗುರಲ್ಲಿ ಚೌಟಾಕ್ಬಿಡ್ತೀವಿ, ಅಷ್ಟು ಸಾಫ್ಟ್ ಇರುತ್ತೆ ಅದು. ಆದರೆ ಒಂದು ಗುಲಾಬಿ ಗಿಡದ ಕಾಂಡವನ್ನು ನಾವು ಉಗುರಲ್ಲಿ ಚೌಟಾಕ್ಲಿಕ್ಕೆ ಆಗೋದಿಲ್ಲ, ಅದರ ಕಾಂಡ ತುಂಬ ಬಲವಾಗಿರುತ್ತೆ ಕೊತ್ತಂಬರಿ ಸಸ್ಯಕ್ಕೆ ಹೋಲಿಕೆ ಮಾಡಿದಾಗ. ಸೊ ಇದರ ಆಧಾರದ ಮೇಲೆ ನಾವು ಸಸ್ಯಗಳನ್ನು ಕೂಡ ಕ್ಲಾಸಿಫೈ ಮಾಡಿದ್ದೀವಿ. ಯಾವ ರೀತಿ? ಟ್ರೀಸ್, ಹರ್ಬ್ಸ್ ಆ್ಯಂಡ್ ಶ್ರಬ್ಸ್ ಅಂತ. ಹರ್ಬ್ಸ್ನ ಕಾಂಡಗಳು ತುಂಬ ಸಾಫ್ಟ್ ಇರುತ್ತೆ, ಶ್ರಬ್ಸಿನ ಕಾಂಡಗಳು ಅಥವಾ ಸ್ಟೆಮ್ ಏನಾಗಿರುತ್ತೆ, ಸ್ಟ್ರಾಂಗ್, ಹಾರ್ಡ್ ಇರುತ್ತೆ ಅದು. ದಿಸ್ ಈಸ್ ಅಬೌಟ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೆಮ್ಸ್ ಇನ್ ಡಿಫರೆಂಟ್ ಪ್ಲಾಂಟ್ಸ್. ನಾವು ಲೆಟ್ ಅಸ್ ಸಿ ಫಂಕ್ಷನ್ಸ್ ಆಫ್ ಎ ಸ್ಟೆಮ್. ಸಸ್ಯದಲ್ಲಿ ಸ್ಟೆಮ್ ಕಾಂಡದ ಕಾರ್ಯಗಳೇನು, ಅದರ ಕೆಲಸಗಳೇನು ಅನ್ನೋದನ್ನು ನಾವು ನೋಡೋಣ ಮಕ್ಕಳೇ ಇವಾಗ.
ಅದು ಗಿಡಗಳ ಬೆಳವಣಿಗೆ ಯಾವ ರೀತಿ ಸಹಕಾರಿಯಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಣ. ದ ಸ್ಟೆಮ್ ಬಿಯರ್ಸ್ ಬ್ರಾಂಚಸ್. ಇಟ್ ಆಲ್ಸೋ ಬಿಯರ್ಸ್ ಲೀವ್ಸ್, ಫ್ಲವರ್ಸ್ ಅಂಡ್ ಫ್ರೂಟ್ಸ್. ಇಲ್ಲಿ ನೋಡ್ಬೋದು ದ ಸ್ಟೆಮ್ ಆಗಿರುತ್ತೆ, ಇಟ್ ಬಿಯರ್ಸ್ ಬ್ರಾಂಚಸ್. ಸೊ ಸ್ಟೆಮ್ಗಳ ಮೇಲೆ ಏನಾಗಿರುತ್ತೆ, ಬ್ರಾಂಚಸ್, ರೆಂಬೆಗಳು ಬೆಳೆದಿರುತ್ತೆ. ರೆಂಬೆ ಕೊಂಬೆಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಒಂದು ಕಾಂಡದ ಮೇಲೇನೆ ರೆಂಬೆ ಕೊಂಬೆಗಳು ಬೆಳೆಯೋದು. ಅವುಗಳ ಬೆಳವಣಿಗೆಗೆ ಕಾಂಡವೇನಾಗಿರುತ್ತೆ, ಆಧಾರವಾಗಿರುತ್ತೆ. ಸೊ ಅದಾದ್ಮೇಲೆ ಆ ರೆಂಬೆ ಕೊಂಬೆಗಳಲ್ಲಿ ಎಲೆಗಳು ಬೆಳೆದಿರುತ್ತೆ ಮತ್ತು ಹೂವುಗಳು, ಕಾಯಿಗಳೆಲ್ಲ ಬೆಳೆದಿರುತ್ತೆ. ಈ ಎಲ್ಲದರ ಭಾರವನ್ನು ಹೊತ್ತು ನಿಂತ್ಕೊಳ್ಳೋದು ಯಾವುದು, ಕಾಂಡ. ಸಪೋರ್ಟ್ ಕೊಡೋದು ಕಾಂಡ, ಸಪೋರ್ಟ್ ಕೊಡುತ್ತೆ. ಒಂದು ದ ಸ್ಟೆಮ್ ಬಿಯರ್ಸ್, ಅದು ಹೊಂದಿರುತ್ತೆ ಅಂತ. ಬ್ರಾಂಚಸ್ ಹೊಂದಿರುತ್ತೆ. ಇಟ್ ಆಲ್ಸೋ ಬಿಯರ್ಸ್ ಲೀವ್ಸ್ ಅಂಡ್ ಫ್ಲವರ್ಸ್ ಅಂಡ್ ಫ್ರೂಟ್ಸ್. ಇದು ಒಂದು ಬ್ರಾಂಚು, ಇವೆಲ್ಲವನ್ನು ಏನು ಮಾಡಿರುತ್ತೆ, ಇವುಗಳಿಗೆ ಸಪೋರ್ಟ್ ಮಾಡಿರುತ್ತೆ. ಇವುಗಳಿಗೆ ಬೆಳಿಲಿಕ್ಕೆ ಅದು ಸಪೋರ್ಟಿವ್ ಆಗಿರುತ್ತೆ. ದ ಸ್ಟೆಮ್ ಕ್ಯಾರೀಸ್ ವಾಟರ್ ಟೇಕನ್ ಇನ್ ಬೈ ದ ರೂಟ್ಸ್ ಟು ದ ರೆಸ್ಟ್ ಆಫ್ ದ ಪ್ಲಾಂಟ್ಸ್. ಸೊ ರೂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋಂಥ ವಾಟರ್ನ ಏನ್ ಮಾಡುತ್ತೆ, ಬೇರೆ ಬೇರೆ ಪಾರ್ಟ್ಸ್, ಬ್ರಾಂಚಸ್, ಲೀವ್ಸ್, ಫ್ಲವರ್ಸ್ ಅಂಡ್ ಫ್ರೂಟ್ಸ್, ಇವುಗಳಿಗೆ ಏನ್ ಮಾಡುತ್ತೆ, ಬ್ರಾಂಚಸ್ ಅದನ್ನ ಕ್ಯಾರಿ ಮಾಡಲಿಕ್ಕೆ, ಅದರ ಮೂಲಕ, ಕಾಂಡದ ಮೂಲಕ ಹೋಗಲಿಕ್ಕೆ ಅದು ಅಲೋ ಮಾಡುತ್ತೆ. ಸೊ ದ ಸ್ಟೆಮ್ ಕ್ಯಾರೀಸ್ ವಾಟರ್, ಅದು ಕ್ಯಾರಿ ಮಾಡುತ್ತೆ ಎಲ್ಲೆಲ್ಲಿಗೆ. ಸೊ ರೂಟ್ಸ್ ಕ್ಯಾರಿ ಮಾಡಿದಂತಹ ವಾಟರ್ ಅನ್ನ ರೆಸ್ಟ್ ಆಫ್ ದ ಪ್ಲಾಂಟ್, ಅಂದ್ರೆ ಸಸ್ಯದ ಉಳಿದ ಭಾಗಗಳಿಗೆ ಅದೇನ್ ಮಾಡುತ್ತೆ, ವಾಟರ್ ಅನ್ನ ಕ್ಯಾರಿ ಮಾಡುತ್ತೆ ಅಥವಾ ಸಪ್ಲೈ ಮಾಡುತ್ತೆ. The stem carries food made by the leaves to all the other parts. In a plant, leaves prepare food. So the food made by the leaves is transferred to the different parts of the plant, like other branches, flowers, fruits, stem itself, and also to the roots by the stem. Andre leaves alli tayaraguvanತಹ food, we will understand how the leaves prepare food in later sections. So the food prepared in leaves is carried to different parts of the plants by the stem. This is also one of the function of the stem. In plants such as potato and sugarcane, the extra food is stored in the stem. So the stems act as storage for extra food also. So leaves prepare food and utilize it for the growth of the plant. The extra food that is prepared is being stored in the stem in the plants such as potato and sugarcane. So ಆಲೂಗಡ್ಡೆ ಮತ್ತು ಕಬ್ಬು, ಸೊ ಇವುಗಳಲ್ಲಿ ನಾವೇನು ಆಲೂಗಡ್ಡೆ ಅಂತ ಬಳಸ್ತೀವೋ ಅದು, ಮತ್ತು ಕಬ್ಬಿನಲ್ಲಿ ಸಿಗುವಂತಹ ರಸ, ಕಬ್ಬಿನ ಹಾಲು, ಅದೇನಾಗಿರುತ್ತಪ್ಪ ಅಂತಂದ್ರೆ ದ ಎಕ್ಸ್ಟ್ರಾ ಫುಡ್ ಪ್ರಿಪೇರ್ಡ್ ಬೈ ದ ಲೀವ್ಸ್ ಆಗಿರುತ್ತೆ. ಆ ಪ್ಲಾಂಟ್ ಅಲ್ಲಿ ಪ್ರಿಪೇರ್ ಆಗುವಂತಹ ಎಕ್ಸ್ಟ್ರಾ ಫುಡ್ ಸ್ಟೆಮ್ಗಳಲ್ಲಿ ಅಥವಾ ಕಾಂಡಗಳಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದನ್ನ ನಾವು ನಮ್ಮ ಫುಡ್ ಆಗಿ ಬಳಸ್ಕೊಳ್ತೀವಿ. ಸೊ ದೀಸ್ ಆರ್ the some functions of a stem. ಏನೇನು ಕಲ್ತೀವಿ ಮಕ್ಕಳೇ ನಾವಿವತ್ತು? ದ ಸ್ಟೆಮ್ ಬಿಯರ್ಸ್ ಬ್ರಾಂಚಸ್ ಅಂದ್ರೆ ಸ್ಟೆಮ್, ಕಾಂಡಗಳು, ರೆಂಬೆ ಕೊಂಬೆಗಳು ಮತ್ತು ಎಲೆಗಳು, ಹೂವುಗಳು, ಹಣ್ಣುಗಳನ್ನ ಹಿಡಿದಿಟ್ಕೊಂಡಿರುತ್ತೆ, ಅವುಗಳಿಗೆ ಆಧಾರವಾಗಿರುತ್ತೆ. ದಟ್ ಗಿವ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಟು ಆಲ್ ದೀಸ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್, ಮೊದಲನೇದು. ಎರಡನೇದಾಗಿ ದ ಸ್ಟೆಮ್ ಕ್ಯಾರೀಸ್ ವಾಟರ್ ಟೇಕನ್ ಬೈ ದ ರೂಟ್ಸ್ ಟು ದ ರೆಸ್ಟ್ ಆಫ್ ದ ಪ್ಲಾಂಟ್, ಅಂದ್ರೆ ಬೇರೆಗಳಿಂದ ಅಬ್ಸಾರ್ಬ್ ಆಗುವಂತಹ ವಾಟರ್ನ ಪ್ಲಾಂಟಿನ ಬೇರೆ ಬೇರೆ ಭಾಗಗಳಿಗೆ ಅದು ಏನ್ ಮಾಡುತ್ತೆ, ಕ್ಯಾರಿ ಮಾಡುತ್ತೆ, ಸಪ್ಲೈ ಮಾಡುತ್ತೆ. ಮೂರನೇದಾಗಿ ದ ಸ್ಟೆಮ್ ಕ್ಯಾರೀಸ್ ಫುಡ್ ಮೇಡ್ ಬೈ ಲೀವ್ಸ್ ಟು ಆಲ್ ಅದರ್ ಪಾರ್ಟ್ಸ್.
ಅಂದ್ರೆ ಲೀವ್ಸ್ ಅಲ್ಲಿ ಪ್ರಿಪೇರ್ ಆಗುವಂತ ಫುಡ್ ಏನ್ ಮಾಡುತ್ತೆ ಮತ್ತು ಉಳಿದ ಭಾಗಗಳಿಗೆ ಅದೇನ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ, ಕ್ಯಾರಿ ಮಾಡುತ್ತೆ. In plants such as potato and sugarcane, the extra food is stored in the stem. ಎಕ್ಸ್ಟ್ರಾ ಫುಡ್ ಏನಾಗಿರುತ್ತೆ, ಅದರ ಬೆಳವಣಿಗೆಗೆ ಸಾಕಾಗಿ ಉಳಿದಂತಹ ಫುಡ್ ಏನಾಗಿರುತ್ತೆ, ಕಾಂಡಗಳಲ್ಲಿ. ಪೊಟ್ಯಾಟೊ ಮತ್ತು ಶುಗರ್ ಕೇನ್ ಅಂತ ಪ್ಲಾಂಟ್ಸ್ಗಳಲ್ಲಿ ಅದು ಎಕ್ಸ್ಟ್ರಾ ಫುಡ್ ಸ್ಟೋರ್ ಆಗಿರುತ್ತೆ. ಸ್ಟೆಮ್ ಆಕ್ಟ್ಸ್ ಆಸ್ ಸ್ಟೋರೇಜ್ ಫಾರ್ ಎಕ್ಸ್ಟ್ರಾ ಫುಡ್ ಆಲ್ಸೋ. So this is about the functions of a stem. Inside the plant there is a network of fine tubes. These tubes connect the roots with all the other parts of the plant. The water taken in by the roots passes through the stem and reaches every part of the plant through these tubes. If the stem of the plant is damaged, the plant cannot live. So here we understand the importance of a stem in a plant. So inside the plant there is a network of fine tubes. So ಪ್ರತಿಯೊಂದು ಸಸ್ಯದಲ್ಲಿ ಕೂಡ ಏನಾಗಿರುತ್ತೆ ಅಂದ್ರೆ ಫೈನ್ ಟ್ಯೂಬ್ಸ್ ಅಂದ್ರೆ ಸಣ್ಣ ಪೈಪ್ ಲೈಕ್ ಸ್ಟ್ರಕ್ಚರ್, ಸಣ್ಣ ಪೈಪ್ ತರ ಟ್ಯೂಬ್ಸ್ ತರ ಏನಾಗಿರುತ್ತೆ, ರಚನೆ ಇರುತ್ತೆ, ಅದರಲ್ಲಿ ಫಾರ್ಮೇಶನ್ ಇರುತ್ತೆ ಪ್ರತಿಯೊಂದು ಸಸ್ಯದಲ್ಲೂ ಕೂಡ. These tubes connect the roots with all the other parts of the plants. ಸೊ ಎಲ್ಲಿಂದ ಎಲ್ಲಿ ತನಕ ಇರುತ್ತಪ್ಪ ಅಂದ್ರೆ ಟ್ಯೂಬ್ಸ್ ಪ್ರತಿಯೊಂದು ಪ್ಲಾಂಟಿನ ರೂಟ್ಸ್ ಇಂದ ಶುರುವಾಗಿ ಎಲ್ಲಾ ಭಾಗಗಳಿಗೂ ಕೂಡ ಅದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಎಲ್ಲಾ ಕಡೆ ಇರುತ್ತೆ. ಅದೆಲ್ಲ ಎಲೆಗಳಿಗೆ, ಹೂವುಗಳಿಗೆ, ಕಾಯಿಗಳಿಗೆ, ಬ್ರಾಂಚಸ್ ಎಲ್ಲಾ ಕಡೆಗೂ ಕೂಡ ಏನಾಗಿರುತ್ತೆ, ಟ್ಯೂಬ್ಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ.